ಹಾಯ್ ಫ್ಯಾಮಿಲಿ, ನಮಸ್ಕಾರ. ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಎಷ್ಟು ಗಂಟೆಗೆ ಗೊತ್ತಾ? ಟೈಮ್ ಎಷ್ಟಾಗಿದೆ? ಟೈಮ್ ಬಂದ್ಬಿಟ್ಟು ಆಲ್ರೆಡಿ 7 o'clock ಆಗಿದೆ. ಬೆಳಗ್ಗೆ ನಾನು 5:20ಕ್ಕೆ ಅಲಾರಾಮ್ ಇಟ್ಟಿದ್ದೆ. ನಾನು 10 ನಿಮಿಷಕ್ಕೆ ನಾನು ಫ್ರೆಶ್ ಅಪ್ ಆಗಿ ಬಂದುಬಿಡ್ಬೋದು, ಅಟ್ಲೀಸ್ಟ್ 5:15 ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಬಟ್ ನಿದ್ದೆ ಹೆಂಗೆ ಬರ್ತಾ ಇತ್ತು ಅಂತಂದರೆ ಗೊತ್ತೇ ಇಲ್ಲ. ಅದು ನಾನು ಆಫ್ ಮಾಡಿರೋದು ಕೂಡ ನೆನಪಿಲ್ಲ ನನಗೆ. ಆಮೇಲೆ ನವೀನವ್ರು ಹೇಳಿದ್ರು, ಇಲ್ಲ ಅಲಾರಾಮ್ ಹೊಡೆದಿದ್ದೆ, ನೀನು ಆಫ್ ಮಾಡಿದೆ ಅಂತಂದು ಹೇಳಿದ್ರು. ಅಟ್ಲೀಸ್ಟ್ ಅವರಾದರೆ ಎಬ್ಬರಿಸ್ಬೋದಿತ್ತಲ್ವ ಅಂತ ಅಂದ್ಕೊಂಡೆ. ಬಟ್ ಸಂಡೇ ಅಲ್ವಾ, ಹೆವಿ ಕೆಲಸ ಇತ್ತು. ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಸಂಡೇ ಅಂತೀನಿ ನೋಡಿ, ಮಂಗಳವಾರ ಬೇರೆ ಗ್ರಹಣ ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಸೊ ಬೆಳಿಗ್ಗೆ ಬೇಗ ಬಂದುಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫ್ರಂಟ್ ಬ್ಯಾಕು ಕಂಪ್ಲೀಟ್ ಆಗಿದೆ. ಸೊ ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಲೇಟಾಗಿ ಅಷ್ಟೇ. ಆಲ್ರೆಡಿ 8:30 ಆಗ್ತಾ ಬಂತು. ಮತ್ತು ಬ್ಲೌಸು ಒಂದಷ್ಟು ಡಿಸೈನ್ಗಳಿದೆ, ಅದನ್ನು ಸಹ ತೋರಿಸ್ಬೇಕು ನಿಮಗೆ. ಹಾಗೆ ಈ ಕಡೆ ಹಳೆ ಮಷಿನ್ಗೆ ಫಿಟ್ ಮಾಡಿದ್ದೀನಿ, ರನ್ ಮಾಡಬೇಕು. ಇದು ಹೊಸ ಮಷಿನ್ದು ಫ್ರಂಟ್ ಬ್ಯಾಕು ಕಂಪ್ಲೀಟ್ ಆಗಿದೆ. ಇವಾಗ ಸ್ಲೀವ್ಸ್ ರನ್ ಕೊಡಬೇಕು. ಇವತ್ತಿನ ವ್ಲಾಗು ಏನಪ್ಪ ಅಂತಂದರೆ, ಒಂದಷ್ಟು ಜನ ಮಷಿನ್ ಪ್ರೈಸ್ ಎಷ್ಟು, ಥ್ರೆಡ್ ಎಲ್ಲಿ ತೊಗೊಳ್ತೀರಾ, ಯಾವ ಥ್ರೆಡ್ ಯೂಸ್ ಮಾಡ್ತೀರಾ, ಯಾವ್ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀರಾ, ನಮಗೂ ಸ್ವಲ್ಪ ಹೇಳಿ, ಎಲ್ಲಿ ಬೈ ಮಾಡ್ತೀರಾ ಅದನ್ನು ಹೇಳಿ ಅಂತ ಕೇಳ್ತಾ ಇದ್ದೀರಾ. ಹಾಗೆಯೇ ಕ್ಯಾನ್ವಾಸ್ನ ಯಾವ ಥರ ಯಾವುದು ಯೂಸ್ ಮಾಡ್ತೀರಾ, ದೊಡ್ಡ ಮಷಿನ್ಗೆ ಯೂಸ್ ಮಾಡೋದನ್ನು ನಾವು ಚಿಕ್ಕ ಮಷಿನ್ಗಳಿಗಂದರೆ ಸಿಂಗಲ್ ನೀಡಲ್ ಮಷಿನ್ಗಳಿಗೆ ಯೂಸ್ ಮಾಡ್ಬೋದಾ, ಸಿಂಗಲ್ ನೀಡಲ್ಲು ಉಷಾ 550 ಈ ಮಷಿನ್ನು 450 ಈ ಮಷಿನ್ಗಳಿಗೆ ಯಾವ ಥರ ಕ್ಯಾನ್ವಾಸ್ ಯೂಸ್ ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ. ಸೊ ಅದೆಲ್ಲ ಇನ್ಫಾರ್ಮೇಷನ್ನು ಕೂಡ ಇದೇ ವಿಡಿಯೋದಲ್ಲೇ ಇರುತ್ತೆ. ಎಂಡ್ವರೆಗೂ ನೋಡಿ, ನಿಮಗೂ ಕೂಡ ಒಂದು ಚಿಕ್ಕ ಇನ್ಫಾರ್ಮೇಷನ್ನು ನಿಮಗೂ ಕೂಡ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಬೇಗ ಅಲ್ದಿದ್ದು ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ವಿಡಿಯೋನ ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡಿ ಗೈಸ್. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಇನ್ನೂ ಇದನ್ನು ರನ್ ಕೊಟ್ಬಿಟ್ಟು ಒಂದು ಬ್ಲೌಸ್ ಕಟ್ಟಿಂಗ್ ಇದೆ, ಕಟ್ಟಿಂಗ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಅರ್ಧಂಬರ್ಧ ಸ್ಟಿಚ್ ಮಾಡಿಟ್ಬಿಟ್ಟು ನಾನು ಚಿನ್ನಿಮನ್ಗೆ ಸ್ನಾನ ಮಾಡಿಸ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಅವಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಊಟ ಮಾಡಿಕೊಂಡು ಶಾಪಿಗೆ ಬರಬೇಕು ಇವಾಗ. ಸೊ ಅಷ್ಟರೊಳಗಡೆ ಅಟ್ಲೀಸ್ಟ್ ಇವೆರಡನ್ನು ಕಂಪ್ಲೀಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಇವಾಗ ನಾನು ಮೇಲೆ ಹೋದರೆ ಇವೆರಡು ರನ್ ಕೊಟ್ಟರೆ ಸ್ಕೂಲಿಗೆ ಹೋಗಿ ಚಿನ್ನಿಮನ್ ಬಿಟ್ಟು ಬರಬೇಕಾದ್ರೆ ಒಂದ್ಸಲ ಚೆಕ್ ಮಾಡ್ಕೊಂಡು ಹೋಗ್ಬಿಟ್ರೆ ಇದನ್ನು ಸಹ ಎರಡೂ ಸಹ ಕಂಪ್ಲೀಟ್ ಆಗಿಬಿಡುತ್ತೆ. ಟೈಮ್ ಹೆಂಗೆ ಅಡ್ಜಸ್ಟ್ ಮಾಡ್ತೀರಾ ಅಂತ ಕೇಳ್ಬೋದು. ಟೈಮ್ ಸುಮಾರು ಜನ ಕಾಲ್ ಮಾಡಿ ಕೇಳ್ತೀರಾ, ಮಗುನ ಇಟ್ಕೊಂಡು ಮನೆ ನೋಡಿಕೊಂಡು ನೀವು ಶಾಪನ್ನ ಹೆಂಗೆ ಮೇಂಟೈನ್ ಮಾಡ್ತೀರಾ ಅಂತಲೇ ಗೊತ್ತಾಗಲ್ಲ ಅಂತ ಹೇಳ್ತೀರಾ. ಟೈಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ನನಗೆ ಶಾಪ್ ಹಾಕಿದಾಗಿಂತ ನಿಜವಾಗ್ಲೂ ತುಂಬಾ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನಂತೂ. ಇದೇ ರೋಡಲ್ಲಿ ಹೋಗ್ತೀವಿ, ಇದೇ ರೋಡಲ್ಲಿ ಬರ್ತೀವಿ, ಮಷಿನ್ ಓಡ್ತಿದೆಯೋ ಇಲ್ವಂತ ಗೊತ್ತಾಗುತ್ತೆ. ಅಷ್ಟು ಗೊತ್ತಾದರೆ ಸಾಕು. ಮಷಿನ್ ರನ್ನಲ್ಲಿದೆ, ಮಷಿನ್ ಓಡ್ತಾ ಇದೆ, ಮಷಿನ್ ರನ್ನಲ್ಲಿದೆ, ಆ ಸೌಂಡ್ ಕೇಳಿಸ್ತಂದರೆ ನಾನು ಶಾಪ್ ಓಪನ್ ಕೂಡ ಮಾಡಲ್ಲ. ರನ್ ಆಗ್ತಿದವ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತೀನಿ. ಸ್ಟಾಪಲ್ಲಿದ್ದರೆ ಮಾತ್ರ ನನಗೆ ಯಾವ ಮಷಿನ್ ಸ್ಟಾಪ್ ಆಗಿದೆ ಅಂತಲೇ ಒಂಥರ ಭಯ ಆಗ್ತಿರ್ತೆ. ಯಾಕಂದರೆ ಅರ್ಜೆಂಟಿಗೆ ನಾನು ಒಪ್ಕೊಂಡ್ಬಿಟ್ಟಿರ್ತೀನಿ, ನಾಳೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ರನ್ ಆಗ್ತಾ ಇದ್ದರೆ ಮಷಿನ್ ಸೌಂಡ್ ಗಡ 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 ಅನ್ನೋ ಸೌಂಡ್ ಬರ್ತಾ ಇದ್ದರೆ ಶಾಪ್ ಹೊರಗಡೆ ಸಮಾಧಾನ, ನನಗೆ ಓಡ್ತಾ ಇದೆ ಮಷಿನ್ನು ಅಂತ ಹೇಳ್ಬಿಟ್ಟು. ಸೊ ಆ ಥರ ನನ್ನ ಮೈಂಡ್ ಸೆಟ್ಟು. ಸೊ ಇವಾಗ ಒಂದು ಮಷಿನ್ ಫಿಟ್ ಮಾಡಿದ್ದೀನಿ, ಇವಾಗ ರನ್ ಕೊಡಬೇಕಷ್ಟೇ. ಇದಕ್ಕೆ ಆ ಡಿಸೈನು ನಾನು ಕಂಪ್ಲೀಟ್ ಆದಮೇಲೆ ತೋರಿಸ್ದೆ. ಯಾಕಂದರೆ ಲೈಟ್ ಕಲರು ಕ್ಯಾಮ್ರಾದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಸೊ ನಾನು ಇದನ್ನು ರನ್ನಿಂಗ್ ಫುಲ್ಲು ಫಿನಿಶ್ ಆದಮೇಲೆ ನಾನು ಆದಷ್ಟು ಇವತ್ತು ಸಂಜೆನೇ ಈ ವಿಡಿಯೋಗಳನ್ನ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ಎಮರ್ಜೆನ್ಸಿ ಒಂದು 11 o'clock ಅಷ್ಟೊತ್ತಿಗೆ ನಾನು ಬ್ಲೌಸ್ ಡೆಲಿವರಿ ಕೊಡಬೇಕು. ಸೊ ಅದನ್ನು ಫಿನಿಶ್ ಮಾಡಿಕೊಂಡು ಡಿಸೈನ್ ಕೂಡ ತೋರಿಸ್ತೀನಿ. ಸ್ಯಾರಿ ಕುಚ್ಚು, ಜಿಗ್ಜಾಗು, ಫಾಲ್ಸ್ ಎಲ್ಲ ಒಬ್ಬರಿಗೆ ಒಪ್ಪಿಸಿ ಹೋಗಿದ್ದಾರೆ. ಸ್ಯಾರಿ ಕುಚ್ಚಂತೂ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಅವ್ರು ಬ್ಲೌಸ್ ಸ್ಟಿಚಿಂಗ್ ಮಾತ್ರ ಮಾಡಬೇಕು ಅಷ್ಟೇ. ಅದು ತುಂಬಾ ಚೆನ್ನಾಗಿ ಯೂನಿಕ್ಕಾಗಿ ಎಲ್ಲನೂ ಪಾಟ್ನೆಕ್ಕೆ, ಅವರು ನಾರ್ಮಲ್ ಸ್ಟಿಚ್ ಮಾಡಿಸಿರೋ ಪಾಟ್ನೆಕ್ಕು, ವರ್ಕ್ ಹಾಕ್ಸಿರೋ ಪಾಟ್ನೆಕ್ಕು ಅದೇ ಥರ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊತಾರೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೂ ಕೂಡ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಖುಷಿಯಾಗುತ್ತೆ. ನಮ್ಮ ವೀಡಿಯೋಸ್ ನೋಡ್ತಾ ಇದ್ದಾರಲ್ಲ ಇಷ್ಟಪಟ್ಟು ಅಂತ ಹೇಳ್ಬಿಟ್ಟು. ಪ್ಲೀಸ್ ಗಾಯ್ಕ್ ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕೇ ಮಾಡಿ, ಡಿಸ್ಲೈಕ್ ಬಟನ್ನೇ ಒತ್ತಿ, ಓಕೆನಾ. ಅಟ್ಲೀಸ್ಟ್ ನಿಮ್ಮ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ನೆಕ್ಸ್ಟ್ ಬೇರೆ ವಿಡಿಯೋ ಏನಾದರೂ ಮಾಡೋಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಅಷ್ಟೇ. ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಹಾಯ್, ವೆಲ್ಕಮ್ ಬ್ಯಾಕ್.
ಸೊ ತುಂಬ ಲೇಟ್ ಆಯಿತು, ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಒಂದಷ್ಟು ಇಸ್ಕೊಂಡೇ ಹೋದರು ಅಂತಲೇ ಹೇಳ್ಬೋದು. ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ವಿಡಿಯೋ ಮಾಡ್ಕೊಬೇಕು ಅಂತ ಹೇಳ್ತೀನಿ, ಸಡನ್ನಾಗಿ ಬಂದು ಇಸ್ಕೊಂಡು ಹೋಗ್ಬಿಡ್ತಾರೆ. ಸೊ ಇನ್ನೊಂದೆರಡು ಬ್ಲೌಸ್ ಇದೆ, ಅದನ್ನು ತೋರಿಸ್ಬಿಡ್ತೀನಿ. ಹಾಗೆ ಕ್ಯಾನ್ವಾಸ್ ಬಗ್ಗೆನೂ ಹೇಳ್ಬಿಡ್ತೀನಿ. ನಾನು ಏನು ಹೇಳಿದೆ, ಸಿನಿಮಾನ ಬಿಟ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದ ತಕ್ಷಣ ವಿಡಿಯೋ ಸ್ಟಾರ್ಟ್ ಮಾಡಿಬಿಡಬೇಕು ಅಂತಲೇ ನಾನು ಅಂದ್ಕೊಂಡಿದ್ದು, ಬಟ್ ಆಗಲಿಲ್ಲ. ಸೊ ಇದು ಸ್ಯಾರಿ ಬಂದುಬಿಟ್ಟು ಈ ಥರ. ಏನು ಗೊತ್ತಾ, ಸ್ಯಾರಿ ಕಲರ್ ಕಾಂಬಿನೇಷನ್ ಯಾವ ಥರ ಇರುತ್ತೋ ವರ್ಕೂ ಸಹ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಬೇಬಿ ಕುಚ್ಚು ಹಾಕಿರೋ ಅಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಾರ್ಡ್ರ್ ವಿಂಟೆಕ್ಸ್ ಬಾರ್ಡ್ರ್ ಬರುತ್ತಲ್ಲ, ಸೊ ಆ ಥರ ಫುಲ್ಲು ಡಾರ್ಕು ಗ್ರೀನು ಪಿಂಕ್ ಒಂಥರ, ಇದು ರಾಣಿ ಪಿಂಕ್ ಅಂತಾರ ಡಾರ್ಕು, ಅದರ ರಾಣಿ ಪಿಂಕು ಬೇಬಿ ಕುಚ್ಚನ್ನ ಈ ಥರ ಹಾಕ್ಸಿರೋವಂಥದ್ದು. ಇದಕ್ಕೆ ಬ್ಲೌಸ್ ಬಂದ್ಬಿಟ್ಟು ವರ್ಕ್ ಹಾಕಿದೆ. ಏನು ಗೊತ್ತಾ, ಒಳ್ಳೆ ನ್ಯೂ ಪ್ಯಾಟ್ರನ್ನಲ್ಲಿ ವರ್ಕ್ ಹಾಕಿ ಏನಾದರೂ ಒಂದು ಇಟ್ಟಿರ್ತೀವಲ್ಲ, ಅವೇನೇ ಬೇಗನೆ ಡೆಲಿವರಿ ಆಗಿಬಿಡುತ್ತೆ. ಸದ್ಯಕ್ಕೆ ವೀಡಿಯೋ ಮಾಡ್ಕೊಳ್ಳೋವಂಥವ್ರು ಯಾರೂ ಇಲ್ಲ, ನಾವೇ ಮಾಡಿಕೊಂಡು ನಾವೇ ಎಡಿಟ್ ಮಾಡಿ ನಾವೇ ಹಾಕಬೇಕು. ಸೊ ಹಾಗಾಗಿ ಈ ಒಂದು ಬ್ಲೌಸ್ಗೆ ಡೋರಿನೂ ಸಹ ಹಾಕಿದ್ದೀನಿ. ಸೊ ಈ ಒಂದು ಡಿಸೈನು ನಾರ್ಮಲ್ ಬ್ಲೌಸೇ ಗೈಸ್. ಅಂದರೆ ಇವರು ನಾರ್ಮಲ್ ಬ್ಲೌಸ್ ಹೊಲ್ಸಿದ್ರೂ ಪಾಟ್ ನೆಕ್ಕಲ್ಲೇ ಸ್ಟಿಚ್ ಮಾಡಿಸ್ಕೊಳ್ತಾರೆ. ಸೊ ಈ ನೆಕ್ ಬಂದ್ಬಿಟ್ಟು ಈ ಥರ ಕಾಣಿಸುತ್ತೆ, ನೋಡ್ತಾ ಇರ್ಬೋದು. ಸೊ ಇಲ್ಲಿ ನಾನು ಗ್ರೀನು ಔಟ್ಲೈನಿಂಗ್ ಮಾತ್ರ ಯೂಸ್ ಮಾಡಿರೋ ಅಂಥದ್ದು. ಹಾಗೆ ಸ್ಲೀವ್ಸಲ್ಲಿನೂ ಸಹ ಸೇಮ್ ಇಲ್ಲಿ ಬುಟ್ಟ ಬಂದಿದ್ದಾವೆ, ಸಿಲ್ವರ್ ಕಲರ್ ಜರಿ ವಿತ್ ಥ್ರೆಡ್ನ ಯೂಸ್ ಮಾಡಿ ಮಾಡಿರೋ ಅಂಥದ್ದು. ಸೊ ಈ ಥರ ಪಾಟ್ ನೆಕ್ಕು, ನೀವೇನಾದರೂ ಫೋಟೋ ತೆಕ್ಕೊಳ್ಳಂಗಿದ್ರೆ ತೆಕ್ಕೊಳ್ಬೋದು. ಈ ಡಿಸೈನ್ನು ನಿಮಗೆ ಯು ಶೇಪಲ್ಲೂ ಅವೈಲಬಲ್ ಇದೆ, ಹಾಗೆ ಈ ಥರ ಪಾಟ್ ನೆಕ್ಕಲ್ಲೂ ಸಹ ಅವೈಲಬಲ್ ಇದೆ. ಸೊ ಈ ಥರ ಪಾಟ್ ನೆಕ್ಕಲ್ಲಿ ಬರುತ್ತೆ. ಫ್ರಂಟಲ್ಲಿ ನಾರ್ಮಲ್ಲು ಯು ಶೇಪ್ ಈ ಥರ. ಈ ಡಿಸೈನ್ ಪ್ರೈಸ್ ಬಂದುಬಿಟ್ಟು 600 ರುಪೀಸು. ಪ್ರೈಸು ಒಂದೊಂದು ವೀಡಿಯೋದಲ್ಲಿ ಹೇಳಿರ್ತೀನಿ, ಒಂದೊಂದು ವೀಡಿಯೋದಲ್ಲಿ ಮಿಸ್ ಆಗಿಬಿಟ್ಟು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ಪ್ರೈಸ್ ಹೇಳ್ತೀನಿ ಅಂತ ಹೇಳಿರ್ತೀನಿ. ಬಟ್ ಒಂದೊಂದು ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ಸಹ ಪ್ರೈಸ್ನ ಹೇಳಿದ್ದೀನಿ. ಈ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಗ್ರೀನ್ ಕಲರ್ ಕಾಂಟ್ರಾಸ್ಟಾಗೆ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು ಈ ಬ್ಲೌಸಲ್ಲಿ ಏನು ಮಾಡ್ತಾರೆ ಅಂತಂದರೆ, ನೀವು ನೋಡ್ತಾ ಇರ್ಬೋದು, ಸ್ಯಾರಿ ಕಲರ್ ಪಿಂಕ್ ಇರೋದಕ್ಕೂ ಈ ಬ್ಲೌಸು ಪಿಂಕ್ ಕಲರ್ ಇರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಈ ಸೀರೆ ಅಂತಲ್ಲ, ಎಲ್ಲ ಸೀರೆನೂ ಸಹ ಬಾರ್ಡ್ರಿಗೆ ಸ್ಯಾರಿ ಕಲರ್ನ ಮಿಕ್ಸ್ ಮಾಡಿದಾಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಇದಾದ್ರೂ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಇದೆ, ಬಟ್ ನಡೆಯುತ್ತೆ. ಈ ಥರ ಬಂದಿದೆ, ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಡಿಸೈನ್ ಈ ಥರ ಇದ್ದಾಗ. ಮತ್ತು ಇನ್ನೊಂದು ಏನು ಅಂತಂದರೆ, ಸ್ಯಾರಿನಲ್ಲಿ ಈ ಥರ ವಿಂಟೆಕ್ಸ್ ಬಾರ್ಡ್ರ್ ಬಂದಿದೆಯಲ್ಲ, ಈ ಥರ ಬಾರ್ಡ್ರು ಬಂದ್ಬಿಟ್ಟು ಈ ಬ್ಲೌಸಲ್ಲಿ ಕೊಟ್ಟಿರೋದಿಲ್ಲ ಈ ಥರ ಸ್ಯಾರಿನಲ್ಲಿ. ಮತ್ತು ಇದರದ್ದು ಬಾರ್ಡ್ರು ಬಂದ್ಬಿಟ್ಟು ಉದ್ದುದ್ದ ಬಂದಿರಲ್ಲ. ಅಂದರೆ ಸ್ಯಾರಿಲಿ ಹೆಂಗೆ ಪಲ್ಲು ರನ್ ಆಗಿರುತ್ತೋ ಬಾರ್ಡ್ರಲ್ಲಿ ಆ ಥರ ರನ್ ಆಗಿರೋದಿಲ್ಲ, ಇದಕ್ಕೆ ಅಡ್ಡಡ್ಡ ಕೊಟ್ಟಿರ್ತಾರೆ. ಬಟ್ ಈ ಥರ ಪೀಸ್ಗಳು ಬಂದಾಗ ದಪ್ಪ ಇರೋರಿಗಂತೂ ಪೀಸೇ ಆಗೋದಿಲ್ಲ, ಆ ಥರ ಆಗಿಬಿಡುತ್ತೆ. ಸೊ ಎಲ್ಲ ಟೈಲರ್ಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೇನೋ ಗೊತ್ತಿಲ್ಲ. ಇನ್ನು ಇವಾಗ ಬ್ಲೌಸು ಪೀಸ್ಗಳು ಕೇಳಬೇಕಾ, ಅದನ್ನ ಹೆಂಗೆ ಅಡ್ಜಸ್ಟ್ ಮಾಡಿ ಹೊಲಿಯೋಷ್ಟೊಳಗಡೆ ನಮಗೆ ತಲೆ ಕೆಟ್ಟು ಹೋಗಿರುತ್ತೆ, ಅಷ್ಟು ಕಮ್ಮಿ ಕೊಡ್ತಾ ಇದ್ದಾರೆ. ಅದೇನಕ್ಕೆ ಅಷ್ಟು ಕಮ್ಮಿ ಕೊಡ್ತಾರೋ ಅದನ್ನು ಸಹ ಗೊತ್ತಿಲ್ಲ ನಿಜವಾಗ್ಲೂ. ವರ್ಕ್ ಹಾಕ್ಬೇಕಾದ್ರೆ ಏನೋ ಪೀಸ್ ಜಾಯಿಂಟ್ ಮಾಡಿ ವರ್ಕ್ ಹಾಕ್ಬಿಡ್ತೀವಿ, ಸ್ಟಿಚ್ ಮಾಡಬೇಕಾದ್ರೆ ಅಂತೂ ತುಂಬ ತಲೆ ಕೆಟ್ಟೋಗ್ಬಿಡುತ್ತೆ. ಎಲ್ಲೆಲ್ಲಿ ಯಾವ್ಯಾವ ಪೀಸ್ ಹೆಂಗೆ ಅಡ್ಜಸ್ಟ್ ಮಾಡಿ ಹೊಲ್ದಿರ್ತೀವಿ ಅಂತಲೇ ಗೊತ್ತಾಗೋದಿಲ್ಲ. ಆಮೇಲೆ ಕಸ್ಟಮರಿಗೆ ಬಂದಾಗ ಇನ್ನೂ ತುಂಬ ಪೀಸ್ ಕಮ್ಮಿ ಇದೆ ಅಂತ ಹೇಳಿದ್ರೆ ಅಡ್ಜಸ್ಟ್ ಮಾಡಿ ಹೊಲಿರಿ ಅಂತ ಹೇಳ್ತಾರೆ. ಎಲ್ಲಿಂದ ಅಡ್ಜಸ್ಟ್ ಮಾಡೋದು ಪೀಸ್ನ ಅನ್ನಿಸ್ಬಿಡುತ್ತೆ. ಸೊ ಇನ್ನೊಂದು ಸ್ಯಾರಿದು ಬಂದ್ಬಿಟ್ಟು, ನನಗೆ ಈ ಸ್ಯಾರಿ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಯಾವ ಕಲರ್ ಅಂತಂದರೆ ಡಾರ್ಕ್ ಈ ಥರ, ಈ ಕಡೆ ಡಾರ್ಕ್ ಪರ್ಪಲಿಶ್ ಅಂತರ, ನಿಮಗೆ ಚಾಕ್ಲೇಟ್ ಬ್ರೌನ್ ಕಲರ್ ಥರದ ಕಾಣಿಸುತ್ತೆ ವಿತ್ ಡಾರ್ಕ್ ಗ್ರೀನ್ ಕಲರ್ ಕಾಂಬಿನೇಷನ್ನು. ಸ್ಯಾರಿ ಬಂದ್ಬಿಟ್ಟು ಈ ಥರ ಬಂದಿದೆ, ಈ ಥರ ಪಲ್ಲು ಬಂದ್ಬಿಟ್ಟು ಈ ಥರ, ಓಕೆನಾ. ಈ ಕಲರ್ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿದೆ. ಸೀರೆ ಕಲರ್ ಕಾಂಬಿನೇಷನ್ ಅಂದರೆ ತುಂಬಾ ಚೆನ್ನಾಗಿದೆ. ನಾನು ಪರ್ಸ್ನಲಿ ತುಂಬ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ನು.
ಈ ಥರ. ಅದಾದಮೇಲೆ ಬ್ಲೌಸ್ ಬಂದ್ಬಿಟ್ಟು ಇದೀಗ ಸ್ವಲ್ಪ ಗ್ರ್ಯಾಂಡಾಗೇ ಹಾಕ್ಸಿರೋ ಅಂಥದ್ದು. ಬ್ಯಾಕ್ ಬಂದ್ಬಿಟ್ಟು ಎಲ್ಲನೂ ಅವ್ರು ಹೇಳಿದ್ನಲ್ಲ ಎಲ್ಲ ಸಹ ಪಾಟ್ ನೆಕ್ಕೆ ಬೇಕು, ವಿತ್ ಶೇಪ್ ಮಾತ್ರ ಸ್ವಲ್ಪ ಚೇಂಜ್ ಕೇಳ್ತಾರೆ. ಅಷ್ಟು ಬಿಟ್ರೆ ನಾರ್ಮಲ್ ಹೇಳಿದ್ನಲ್ಲ, ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡಿಸಿದ್ರು ಸಹ ಅವರು ಪಾಟ್ ನೆಕ್ಕೇ ಸ್ಟಿಚ್ ಮಾಡಿಸೋದು. ಸೊ ಈ ಥರ ಬರುತ್ತೆ. ಐರನ್ ಮಾಡಿಲ್ಲ, ಸೊ ಅದಕ್ಕೆ ಕರೆಕ್ಟಾಗಿ ಕೂರ್ತಾ ಇಲ್ಲ, ಹೇಗೋ ಹೋಗುತ್ತೆ. ಸೊ ಈ ಥರ ಬರುತ್ತೆ, ಈ ಥರ ಪಾಟ್ ನೆಕ್ ಬರುತ್ತೆ. ಸೊ ನಾನು ಸ್ಟಿಚ್ ಮಾಡೋಕ್ಕಿಂತ ಮುಂಚೆನೇ ವಿಡಿಯೋ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು ನಿಮಗೆ. ಸೊ ಈ ಥರ ಬರುತ್ತೆ. ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಬೋದು. ಈ ಥರ ಕಾಣಿಸುತ್ತೆ ಬ್ಲೌಸು. ಇಲ್ಲಿ ಕಟ್ಟೋದು ಬಂದಿದೆ ಈ ಥರ, ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ. ಸೊ ಫಿನಿಶಿಂಗ್ ಕೂಡ ನೋಡ್ಬೋದು. ಸೊ ಈ ಥರ ಪಾಟ್ ನೆಕ್ ಬರುತ್ತೆ. ನೀವು ಸ್ಕ್ರೀನ್ಶಾಟ್ ತೆಗೆದು ನಿಮಗೆ ಮಷೀನ್ ಇದೆ ನಮ್ಮ ಹತ್ರ ಅಂತಂದರೆ ನೀವು ಆರಾಮಾಗಿ ಡಿಸೈನು ಕೂಡ ಪರ್ಚೇಸ್ ಮಾಡ್ಬೋದು. ಎಲ್ಲ ಥರ ಡಿಸೈನ್ಸ್ ಕೂಡ ಅವೈಲಬಲ್ ಇದೆ, ನೀವು ಆರಾಮಾಗೆ ಡಿಸೈನ್ಗಳನ್ನ ಪರ್ಚೇಸ್ ಮಾಡ್ಬೋದು. ಸೊ ಈ ಥರ ಬಂದಿದೆ ಡಿಸೈನು. ಸೊ ಶೇಪ್ ವೈಸ್ ಅಂದರೆ ಡಿಸೈನ್ಗಳು ಬೇರೆ ಬೇರೆ ಥರ ಇದೆ. ನೀವು ಬೇರೆ ಬೇರೆ ಫೈಲ್ನ ಕಳಿಸ್ತೀವಿ, ನೀವು ಡಿಸೈನ್ ಸೆಲೆಕ್ಟ್ನ ಮಾಡಿ ಕಳಿಸಿದ್ರೆ ಸಾಕು. ಸೊ ಹಾಗೆ ಫ್ರಂಟಲ್ಲಿ ನಾರ್ಮಲ್ ಇದು 3 ಡಾಟ್ ಬ್ಲೌಸೇನೆ ಈ ಥರ ಫ್ರಂಟಲ್ಲಿ ವರ್ಕ್ ಬಂದಿದೆ. ಹಾಗೆ ಸ್ಲೀವ್ಸು ಸ್ವಲ್ಪ ಗ್ರ್ಯಾಂಡಾಗಿ ತಗೊಂಡಿದ್ದಾರೆ ಈ ಥರ. ಅಂದರೆ ಇದು ಬಾರ್ಡ್ರಲ್ಲೇ ಜರಿ ಕೊಟ್ಟಿರೋದ್ರಿಂದ ಅಷ್ಟೊಂದು ಕಾಣಿಸ್ತಾ ಇಲ್ಲ, ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಬಂದಿದೆ. ಫುಲ್ಲು ಸ್ಲೀವ್ಸು ಈ ಥರ ಲೈನ್ ವರ್ಕ್ ಬಂದಿದೆ. ಸೊ ಇದಕ್ಕೆ ಬಂದ್ಬಿಟ್ಟು ನಾನು 1000 ರೂಪೀಸ್ನ ತೊಗೊಂಡಿರೋವಂಥದ್ದು. ವರ್ಕಿಗೆ ಮಾತ್ರನೇ 1000 ರೂಪೀಸು, ಸ್ಟಿಚಿಂಗಿಗೆ ಸಪ್ರೇಟ್ ಪ್ರೈಸು, ಜಿಗ್ಜಾಗು ಫಾಲ್ಸು ಸಪ್ರೇಟು, ಹಾಗೆ ಸ್ಯಾರಿ ಕುಚ್ಚು ಕೂಡ ಸಪ್ರೇಟು, ಎಲ್ಲದಕ್ಕೂ ಸಪ್ರೇಟ್ ಪ್ರೈಸ್ ಇರುತ್ತೆ. ನಾನು ಹೇಳ್ತಾ ಇರೋದು ನಿಮಗೆ ವರ್ಕ್ ಪ್ರೈಸ್ ಮಾತ್ರನೇ. ಇದಕ್ಕೆ ತೊಗೊಂಡಿರೋದು ನಾನು 1000 ರೂಪೀಸ್ನ ತೊಗೊಂಡಿದ್ದೀನಿ. ಹಾಗೆ ಇನ್ನೊಂದು ಬ್ಲೌಸ್ ಇದೆಯಲ್ಲ, ಈ ಒಂದು ಬ್ಲೌಸ್ಗೆ ನಾನು 1000 ರೂಪೀಸ್ನ 600 ರೂಪೀಸ್ನ ತೊಗೊಂಡಿರೋದು. ನಾನು ಇವಾಗ ಹೇಳ್ತಾ ಇರೋದು ಜಸ್ಟ್ ವರ್ಕ್ ಪ್ರೈಸ್ ಮಾತ್ರ ಅಷ್ಟೇ, ಸ್ಟಿಚಿಂಗ್ ಪ್ರೈಸ್ ಅಲ್ಲ. ಸ್ಟಿಚಿಂಗ್ ಪ್ರೈಸ್ ಬಂದುಬಿಟ್ಟು 350 ರೂಪೀಸು ಎಕ್ಸ್ಟ್ರಾ ಆಗುತ್ತೆ. ಸೊ ಇದು ಬಂದ್ಬಿಟ್ಟು 1000 ರೂಪೀಸು, ಇದು ಬಂದ್ಬಿಟ್ಟು 600 ರೂಪೀಸು. ಯಾವ ಬ್ಲೌಸ್ ಇಷ್ಟ ಆಯಿತು, ಪಿಂಕ್ ಬ್ಲೌಸು ಅಥವಾ ಗ್ರೀನ್ ಬ್ಲೌಸ್ ಅಂತ ಕಾಮೆಂಟ್ ಮಾಡಿ ನನಗೆ. ಸೊ ಹಾಗೆ ಇನ್ನೊಂದು ಇವಾಗ ಟ್ರೆಂಡಿಂಗಲ್ಲಿರೋಂಥದ್ದು ಮೈಸೂರು ಸಿಲ್ಕ್ ಸ್ಯಾರಿದು ಬ್ಲೌಸ್ಗಳು. ಸೊ ಇದು ಬಂದ್ಬಿಟ್ಟು ಈ ಥರ ಎಲೆ ಶೇಪಲ್ಲಿ ನನಗೆ ಏನೂ ಸಹ ಆ್ಯಡ್ ಮಾಡೋಂಗಿಲ್ಲ. ಅದರ ಸ್ಯಾರಿನಲ್ಲಿ ಏನು ಬಾರ್ಡ್ರು ಬಂದಿರುತ್ತೋ ಅದನ್ನೇ ಮಾಡಬೇಕು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇದನ್ನು ಇನ್ನೂ ಸಹ ಐರನ್ ಮಾಡಿಲ್ಲ. ಇದು ಐರನ್ ಮಾಡಿದ್ರೆ ಇಲ್ಲಿ ನೆರಿಗೆ ಕೊಟ್ಟಿದ್ದೀನಲ್ಲಿ ಇದನ್ನೆಲ್ಲ ಸಹ ಕರೆಕ್ಟಾಗಿ ಕೂರುತ್ತೆ. ಇದು ಎಲೆ ಶೇಪಲ್ಲಿ ಬಂದಿರುವಂಥದ್ದು, ಬಟ್ ಇಲ್ಲಿ ಮಾಡಿಸ್ಕೊತಾ ಇದೆ. ಇದನ್ನು ಐರನ್ ಮಾಡಿದ್ರೆ ಕೂರುತ್ತೆ, ಬಟ್ ಇದು ಜರಿ ಬಂದ್ಬಿಟ್ಟು ಫುಲ್ಲು ಥಿಕ್ನೆಸ್ ಇದೆ. ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಇದು ಎಲೆ ಶೇಪಲ್ಲಿ ಬಂದಿರೋವಂಥದ್ದು. ಬ್ಯಾಕ್ ಹುಕ್ಕು ಜಸ್ಟ್ ನಾನು ಬೋಟ್ ನೆಕ್ ಥರ 2 ಡಾಟ್ ಕೊಟ್ಟಿದ್ದೀನಿ ಅಷ್ಟೇ ಕೆಳಗಡೆ. ಪಾಟ್ ನೆಕ್ಕಿಗೆ ಯಾವ ಥರ ಇದು ಮಾಡ್ತಾರೋ ಆ ಥರ. ಇದು ಬ್ಯಾಕ್ ಸೈಡಲ್ಲಿ ಅದ್ರದ್ದು ಏನು ಸ್ಯಾರಿನಲ್ಲಿ ಬಾರ್ಡ್ರು ಬಂದಿರುತ್ತೆ ಅಲ್ವಾ, ಅಂದರೆ ಆಫ್ ಆ್ಯಂಡ್ ಆಫ್ ಬರುತ್ತೆ ಅಲ್ವಾ. ಸ್ಯಾರಿ ಇಲ್ಲ ತೋರಿಸ್ತಾ ಇದ್ದೆ ನಿಮಗಿಲ್ಲ ಅಂದರೆ ಮೈಸೂರು ಸಿಲ್ಕ್ ಮೈಸೂರು ಸಿಲ್ಕ್ ಮೈಸೂರು ಸಿಲ್ಕಲ್ಲಿ ಆಫ್ ಆ್ಯಂಡ್ ಆಫ್ ಸ್ಯಾರಿ ಬರುತ್ತೆ ನೋಡಿ. ಮೇಲ್ಗಡೆ ಒಂದು ಬಾರ್ಡ್ರು ಸಪ್ರೇಟ್ ಕಲರ್ ಇರುತ್ತೆ, ಕೆಳಗಡೆ ಒಂದು ಸಪ್ರೇಟ್ ಕಲರ್ ಇರುತ್ತೆ. ಸೊ ಸೆಂಟ್ರಲ್ಲಿ ಬಾರ್ಡ್ರ್ ಬಂದಿರುತ್ತೆ. ಆ ಥರ ಬಾರ್ಡ್ರ್ ಸ್ಯಾರಿಗೆ ಈ ಥರ ಸ್ಟಿಚ್ ಮಾಡಿಸ್ಕೊಂಡಿರೋದು. ಬ್ಯಾಕಲ್ಲಿ ಈ ಥರ ಸ್ವಲ್ಪ ಲೈಟಾಗೆ ಕರೋ ಶೇಪ್ ಕೊಟ್ಟಿದ್ದೀನಿ ಅಷ್ಟೇ. ಈ ಥರ ಇಲ್ಲಿ ಕರೋ ಶೇಪ್ನ ಕೊಟ್ಟಿರೋವಂಥದ್ದು. ನಿಜವಾಗ್ಲೂ ಇದು ತುಂಬಾ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನನಗಿದು ನಾನು ಕೊಟ್ಬಿಟ್ಟಿದ್ದೆ ಆಲ್ರೆಡಿ. ಇದನ್ನು ಮೆಜರ್ಮೆಂಟಿಗೆ ಅಂತ ಮತ್ತೆ ಕೊಟ್ಟಿರೋವಂಥದ್ದು ಬ್ಲೌಸು. ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಅಂತಂದರೆ ವೇರ್ ಮಾಡಿದಾಗ ಒಳ್ಳೆ ರಿಚ್ ಲುಕ್ ಕೊಡುತ್ತೆ. ಸೊ ಇವಾಗ ಇದೇ ಪ್ಯಾಟರ್ನ್ ಬ್ಲೌಸು ನಾನು ಕೂಡ ಸ್ಟಿಚ್ ಮಾಡ್ಕೊಬೇಕು, ಯಾಕೆಂದರೆ ಇದು ನವೀನ್ ಅವ್ರ ಕಜಿನ್ ಸಿಸ್ಟರ್ದು. ಬಟ್ ನನಗೆ ಅವರ ಮೆಜರ್ಮೆಂಟ್ ಬ್ಲೌಸು ನನಗೆ ಆಗುತ್ತೆ. ಒಂದು ಸ್ಟಿಚ್ ಎಕ್ಸ್ಟ್ರಾ ಹಾಕ್ಕೊಬೇಕು ಅಷ್ಟೇ. ಅಷ್ಟು ಬಿಟ್ರೆ ಇನ್ನೇನೂ ಪ್ರಾಬ್ಲಮ್ ಇಲ್ಲ. ಮತ್ತು ಸ್ಟ್ಯಾಂಡಿಂಗ್ ಬಫ್ಫು ಇವರನ್ನು ನೋಡಿದರೆ ನಾನು ಸ್ಟ್ಯಾಂಡಿಂಗ್ ಬಫ್ನ ಅಭ್ಯಾಸ ಮಾಡ್ಕೊಂಡಿದ್ದು. ಇವು ಪ್ರತಿ ಸ್ಯಾರಿಗೂ ಎಷ್ಟೇ ಕಾಸ್ಟ್ಲಿ ಸೀರೆ ತೊಗೊಂಡ್ರು ಇವರು ಈ ಸ್ಟ್ಯಾಂಡಿಂಗ್ ಬಫ್ನ ಮಾತ್ರ ಮಿಸ್ ಮಾಡಲ್ಲ. ಸೊ ನನಗೂ ಅದನ್ನು ನೋಡಿ ನಾನು ಕೂಡ ಸ್ಟಿಚ್ ಮಾಡಿಕೊಂಡು ನಾರ್ಮಲ್ ಚೂಡಿದಾರ್ನ ಹೊಲ್ಕೊಂಡ್ರು ನನಗೆ ಸ್ಟ್ಯಾಂಡಿಂಗ್ ಬಫ್ ಬೇಕು, ಆ ಥರ ಅಭ್ಯಾಸ ಆಗ್ಬಿಟ್ಟಿದ್ದು ನೋಡಿ. ಈ ಥರ ಹಾಕ್ಕೊಂಡ್ರೆ ಇವಾಗ ಫುಲ್ಲು ಏನಂತರ ಪ್ಲೈನ್ ಥರ ಕಾಣಿಸುತ್ತೆ. ನನಗೆ ಅದೇನೋ ಗೊತ್ತಿಲ್ಲ, ಸ್ಟ್ಯಾಂಡಿಂಗ್ ಬಫ್ ಅದು ಸ್ಯಾರಿಗಳನ್ನ ಡ್ರೆಸ್ಗಳನ್ನ ವೇರ್ ಮಾಡಿ ಎಲ್ಲದಕ್ಕೂ ಸ್ಟ್ಯಾಂಡಿಂಗ್ ಬಫ್ ಬೇಕು ಅನ್ನೋ ಥರ ಫೀಲ್ ಆಗುತ್ತೆ ನನಗೆ. ಈ ಥರ ಸ್ಟ್ಯಾಂಡಿಂಗ್ ಬಫ್ ಇತ್ತೀಚೆಗಂದು ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಡ್ರೆಸ್ಗೂ ಚೂಡಿದಾರ್ ಏನಾದರೂ ಸ್ಟಿಚ್ ಮಾಡ್ಕೊಳ್ಳಿ ನನಗೆ ಈ ಥರ ಸ್ಟ್ಯಾಂಡಿಂಗ್ ಬಫ್ನ ಹಾಕ್ಕೊತೀನಿ. ನನಗೆ ತುಂಬ ಇಷ್ಟ ಆಯಿತು. ಮತ್ತು ನನಗೆ
ಇದರ ಹಿಂದಿನ ವೀಡಿಯೋ ಅಥವಾ ಅದರ ಹಿಂದಿನ ವೀಡಿಯೋನೋ ಗೊತ್ತಿಲ್ಲ, ಅದಕ್ಕೆ ಒಬ್ಬರು ಕಮೆಂಟ್ ಮಾಡಿದ್ದಾರೆ. ವರ್ಕು ತುಂಬಾ ಚೆನ್ನಾಗಿದೆ, ಹಾಗೆ ಒಂದು ದಿನಕ್ಕೆ ಎಷ್ಟು ವರ್ಕ್ ಮಾಡ್ತೀರಾ ಬಂಗಾರಿ ಅಂತ ಏನೋ ಕಮೆಂಟ್ ಮಾಡಿದ್ದಾರೆ. ನಿಜವಾಗ್ಲೂ ಕಮೆಂಟ್ ನನಗೆ ತುಂಬಾ ಇಷ್ಟ ಆಯಿತು. ಆ ಕಮೆಂಟ್ಗೆ ರಿಪ್ಲೈ ಕೂಡ ಕೊಟ್ಟಿದ್ದೀನಿ ನಾನು. ಇನ್ನೊಂದು 2 ವಿಡಿಯೋ ಯಾವುದಾದ್ರು ವಿಡಿಯೋ ಕಮೆಂಟ್ಗೂ ರಿಪ್ಲೈ ಮಾಡಿಲ್ಲ, ಎಲ್ಲದಕ್ಕೂ ರಿಪ್ಲೈ ಮಾಡಬೇಕು. ಸೊ ನವೀನವರು ಅದ್ರೂ ಹೇಳಿರ್ತೀನಿ, ಅಟ್ಲೀಸ್ಟ್ ನನಗೆ ರಿಲೇಟೆಡ್ ಏನಾದರೂ ಕಮೆಂಟ್ ಬಂದಿದ್ರೆ ನೀನೇ ರಿಪ್ಲೈ ಮಾಡಿಬಿಡು ಅಂತ. ಬಟ್ ಅವ್ರಿಗೂ ಟೈಮ್ ಇರೋದಿಲ್ಲ. ಹಾಗೆ ಇವಾಗ ಕ್ಯಾನ್ವಾಸ್ ವಿಷಯಕ್ಕೆ ಬಂದುಬಿಡ್ತೀನಿ. 550 ಈ ಮಷಿನ್ಗೆ ಯಾವ ಥರ ಕ್ಯಾನ್ವಾಸ್ ಯೂಸ್ ಮಾಡ್ತೀರಾ, 450 ಮಷಿನ್ಗೆ, ಹಾಗೆ ಇವಾಗ ಯೂಸ್ ಮಾಡ್ತಾ ಇರೋ ಬಿಗ್ ಮಷಿನ್ಗೆ ಯಾವ ಥರ ಕ್ಯಾನ್ವಾಸ್ ಯೂಸ್ ಮಾಡ್ತೀರಾ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಬಟ್ ಇಲ್ಲಿ ನನ್ನ ಹತ್ರ ನಾನು ಯೂಸ್ ಮಾಡ್ತಾ ಇರೋದು ಇವಾಗ 2 ರೀತಿಯ ಕ್ಯಾನ್ವಾಸ್ ಯೂಸ್ ಮಾಡ್ತಾ ಇರೋದು. ಬಟ್ ಚಿಕ್ಕ ಮಷಿನ್ ಇದ್ದಾಗೂ ಯೂಸ್ ಮಾಡ್ತಾ ಇದ್ದೆ. ಚಿಕ್ಕ ಮಷಿನ್ ಇವಾಗ ಸೇಲ್ ಮಾಡಿದ ಆದಮೇಲೆ ಇವಾಗ ಆಲ್ಮೋಸ್ಟ್ ಪ್ಯಾಟ್ರನ್ ಬ್ಲೌಸ್ಗಳು ಬರ್ತಾ ಇರೋದ್ರಿಂದ ಅದಕ್ಕೆ ನಾನು ಈ ಕ್ಯಾನ್ವಾಸ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾವ್ಯಾವ ಕ್ಯಾನ್ವಾಸ್ ಯಾವ್ಯಾವ ಥರಕ್ಕೆ ಯೂಸ್ ಆಗ್ಬೋದು ಅಂತ ನಾನು ನಿಮಗೆ ಇವಾಗ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಸೊ ಫಸ್ಟ್ ಬಂದ್ಬಿಟ್ಟು ನಿಮಗೆ ಕಮೆಂಟ್ ಮಾಡಿರೋರಿಗೆ ಹೇಳ್ತಾ ಇರೋದು, ನೀವು ಫಸ್ಟು ಯಾವ ಥರ ಎಷ್ಟು GMSದು ಕ್ಯಾನ್ವಾಸ್ ತೊಗೊಳ್ತಾ ಇದ್ದೀರಾ ಅನ್ನೋದನ್ನು ಫಸ್ಟು ಕ್ಲಾರಿಟಿ ತೊಗೊಳ್ಳಿ. ಅಂದರೆ ಜಾಸ್ತಿ GMSದು ಕೂಡ ಬರುತ್ತೆ, 40-30 GMS ಇಂದನೂ ಸ್ಟಾರ್ಟ್ ಆಗುತ್ತೆ. ಫಸ್ಟು ಹೇಳ್ತಿರೋದು ಚಿಕ್ಕ ಮಷಿನು, ಸಿಂಗಲ್ ನೀಡಲ್ ಮಷಿನ್ಗಳಿಗೆ 450, 550 ಈ ಮಷಿನು, ಈ ಥರ ಮಷಿನ್ಗಳು ಯಾರು ಯೂಸ್ ಮಾಡ್ತಾ ಇದ್ರು ಚಿಕ್ಕ ಫ್ರೇಮಲ್ಲಿ, ಸೊ ಅಂಥವ್ರು ಇದು ಬಂದ್ಬಿಟ್ಟು 50 GMS ನಾನು ತೊಗೊಂಡಿರೋದು. ಇದನ್ನು ಗಮ್ಮು ಗೊತ್ತಾ, ಈ ಕಡೆ ಏನಾದರೂ ಬ್ಲೌಸ್ ಪೀಸ್ಗಳಿಗಾದ್ರೂ ಸಹ ಯೂಸ್ ಆಗುತ್ತೆ. ನೀವು ಆರಾಮಾಗಿ ಇದನ್ನು ಕ್ಯಾನ್ವಾಸ್ ಹಾಕ್ಬಿಟ್ಟು ಸ್ಟಿಚ್ ಮಾಡ್ಬೋದು. ಹಾಗೆಯೇ ನೀವು ಇದನ್ನು ವರ್ಕ್ಗೂ ಸಹ ಯೂಸ್ ಮಾಡ್ಬೋದು. ಬಿಗ್ ಮಷಿನ್ಗಲ್ಲ ನಾನು ಹೇಳ್ತಾ ಇರೋದು, 450, 550 ಈ ಮಷಿನ್ಗೆ ನಾನು ಹೇಳ್ತಾ ಇರೋದು. ಈ ಕ್ಯಾನ್ವಾಸ್ ಬಂದ್ಬಿಟ್ಟು ನಮಗೆ ಹರಿಲಿಕ್ಕೆ ಆಗೋದೆ ನೋಡೋದು, ಈ ಥರ ಹರಿಬೋದು ಹಿಂಗೆ. ಬಟ್ ಇಲ್ಲಿಂದ ಮೇಲ್ಗಡೆಯಿಂದ ಈ ಥರ ಅಡ್ಡ ಹರಿಲಿಕ್ಕೆ ಆಗಲ್ಲ, ಹರಿಲಿಕ್ಕೆ ಬರಲ್ಲ, ಹೆಂಗರಿದ್ರೂ ಉದ್ದನೇ ಹರಿಯುತ್ತೆ. ಸೊ ಈ ಥರ ಕ್ಯಾನ್ವಸ್ಸು ನಿಮಗೆ 450, 550 ಈ ಮಷಿನ್ಗಳಿಗೆ ಯೂಸ್ ಆಗುತ್ತೆ. ಒಂದು ನಿಮಿಷ ನಾನು ಕಟ್ ಮಾಡಿ ತೋರಿಸ್ತೇನೆ. ಸೊ ಕ್ಯಾನ್ವಸ್ನ ಯಾವ ರೀತಿ ವರ್ಕ್ ಹಾಕಬೇಕಾದ್ರೆ ನೀವು ಬ್ಲೌಸ್ ಪೀಸ್ನ ಯಾವ ಥರ ಫಿಟ್ ಮಾಡ್ಕೊಂಡಿದ್ದೀರಾ ಅದಕ್ಕೆ ಆಪೋಸಿಟಾಗಿ ಕ್ಯಾನ್ವಸ್ನ ಹಾಕಬೇಕಾಗುತ್ತೆ 450, 550 ಈ ಮಷಿನ್ಗಳಿಗೆ. ಇವಾಗ ಫ್ರೇಮು ಹಿಂಗಿದೆ ಅಂತಂತಂದರೆ ವರ್ಕ್ಗೆ ನೀವು ಹಿಂಗೆ ಹರಿಯುತ್ತಲ್ಲ, ಈ ಥರ ಹಾಕಬಾರ್ದು. ಇಲ್ಲಿ ಈ ಥರ ಹಿಂಗೆ ಹರಿದ್ರೆ ಹರಿಯಲ್ಲ ನೋಡಿ. ಈ ಥರ ಹಿಂಗೆ ಎಷ್ಟೇ ಜಗ್ಗಿದ್ರೂ ನೀವು ಹರಿಯೋಕ್ಕೆ ಬರೋದಿಲ್ಲ. ಈ ಥರ ಹರಿದ್ರೆ ಮಾತ್ರ ನಿಮಗೆ ಹರಿದೋಗುತ್ತೆ. ಸೊ ನೀವು ಹ್ಯಾಂಗಲ್ ವೈಸು ಯಾವ ಥರ ವರ್ಕ್ ಆಗ್ತಾ ಇದೆ, ನೀವು ಯಾವ ಥರ ಕ್ಲಾತ್ನ ಫಿಟ್ ಮಾಡ್ಕೊಂಡಿದ್ದೀರಾ ಅದಕ್ಕೆ ತಕ್ಕನಂಗೆ ನೀವು ಈ ಥರ ಆಪೋಸಿಟ್ ಡೈರೆಕ್ಷನಲ್ಲಿ ಹಾಕ್ಬೇಕು ನೋಡಿ. ಹರಿದ್ರೂ ಹಿಂಗೆ ಅಡ್ಡನೇ ಹರಿಯುತ್ತೆ. ಇಲ್ಲಿ ಈ ಥರ ಹಿಂಗೆ ಹರ್ಕೊಂಡು ಹೋಗ್ತಾ ಇದೆ, ಹಿಂಗೆ ಸ್ಟ್ರೈಟಾಗಿ ಹರಿತಾ ಇಲ್ಲ. ಸೊ ಈ ಥರ ಕ್ಯಾನ್ವಾಸ್ನ ನಾವು 450, 550 ಈ ಮಷಿನ್ಗಳಿಗೆ ಇದೇ ಕ್ಯಾನ್ವಾಸ್ನ ಯೂಸ್ ಮಾಡ್ತಾ ಇರೋದು. ಇನ್ನು ಮೈಸೂರು ಸಿಲ್ಕ್ ಸ್ಯಾರಿಗಳು ಆ ಥರ ಬಂದರೂ ಸಹ ಚಿಕ್ಕ ಮಷಿನಲ್ಲಿ ತುಂಬ ಹಾಕ್ಕೊಟ್ಬಿಟ್ಟಿದ್ದೀವಿ. ಸೊ ಡಬಲ್ ಕ್ಯಾನ್ವಾಸ್ ಯೂಸ್ ಮಾಡಿ. ಚಿಕ್ಕ ಮಷಿನ್ನು ತುಂಬ ತಗೊಳುತ್ತೆ, ಅದು ಹೆವಿ ಇದ್ರೂ ಏನೂ ಸಹ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ಸ್ಯಾರಿ ಸಿಂಕ್ ಆಗೋದು, ಕುಚ್ಚ ಇದು ಏನಂತಾರೆ ದಪ್ಪ ಆದರೆ ಏನೂ ಪ್ರಾಬ್ಲಮ್ ಆಗಲ್ವಾ ಅಂತ ಏನೋ ಕೇಳ್ತೀರಾ. ಬಟ್ ಅದೇನೂ ಪ್ರಾಬ್ಲಮ್ ಆಗೋದಿಲ್ಲ, ಆರಾಮಾಗೆ ತಗೊಳುತ್ತೆ. ಸೊ ನೀವು 40-50 GMSನ ಯೂಸ್ ಮಾಡ್ಬೋದು. ಇನ್ನು 60-70 ಹೋದರೆ ನಿಮಗೆ ಅದು ಬೇಡ ನಿಮಗೆ, ಯಾಕಂದರೆ ಪ್ಯಾಂಟ್ಗಳಿಗೆ ಆ ಥರದಕ್ಕೆ ಯೂಸ್ ಮಾಡ್ತಾರೆ. ಅಷ್ಟು ಏನು ಬೇಕಾಗಲ್ಲ, ಇದನ್ನು ಇಷ್ಟು ಇದ್ರೇ ಸಾಕು ನಿಮಗೆ. ಆರಾಮಾಗಿ 450, 550 ಈ ಮಷಿನ್ಗಳಿಗೆ ಯೂಸ್ ಆಗುತ್ತೆ. ಇದು ನೋಡ್ಬೋದು, ಇದು ನಾನು ಇದು ಚಿಕ್ಕ ಮಷಿನ್ ಇದ್ದಾಗ ತೊಗೊಂಬಂದಿದ್ದು. ಫುಲ್ ದಪ್ಪ ದೊಡ್ಡದೇ ಎತ್ಕೊಂಬಂದಿದ್ದು, ಇಷ್ಟು ದಪ್ಪ ಇತ್ತು, ಇದು ತುಂಬ ದೊಡ್ಡದಿತ್ತು. ಇದೆಯಲ್ಲ ಇಷ್ಟು ದಪ್ಪ ಇತ್ತು. ಬಟ್ ಇವಾಗ ಎಷ್ಟು ಚಿಕ್ಕದಾಗಿದೆ ಅಂದರೆ ಇವಾಗ ನಾನು ಬರೀ ಬ್ಲೌಸ್ಗಳಿಗೆ ಇದಕ್ಕೆ ಯೂಸ್ ಮಾಡ್ತೀನಿ ಅಷ್ಟೇ. ಸೊ ಇಷ್ಟು ಚಿಕ್ಕದಾಗಿದೆ, ಇದನ್ನು ಹಾಗೆ ಇಟ್ಕೊಂಡಿದ್ದೀನಿ ನಾನು. ಇದು ಒಂದು 4-5 ಮೀಟ್ರ್ ನಮ್ಮ ಅಮ್ಮಂಗೂ ಕೊಟ್ಟು ಕಳಿಸಿದ್ದೆ. ಇವಾಗ ಮತ್ತೆ ತೊಗೊಂಡು ಹೋಗ್ಬೇಕು ಊರಿಗೆ ಹೋಗ್ಬೇಕಾದ್ರೆ. ಅಂದರೆ ಅವರು ನಾರ್ಮಲ್ ಪ್ಯಾಟ್ರನ್ ಬ್ಲೌಸ್ ಜಾಸ್ತಿ ಸ್ಟಿಚ್ ಮಾಡ್ತಾರಲ್ಲ, ಅವ್ರಿಗೆ ಯೂಸ್ ಆಗುತ್ತೆ. ನನಗೇನು ಅಷ್ಟೊಂದು ಯೂಸ್ ಆಗೋಲ್ಲ, ಕಡಿಮೆನೇ ಅಲ್ವಾ ಸ್ಟಿಚ್ ಮಾಡೋದು, ಜಾಸ್ತಿ ವರ್ಕ್ದೇ ಜಾಸ್ತಿ ಬರುತ್ತೆ ಸ್ಟಿಚಿಂಗು. ಸೊ ಇದನ್ನು ಅದಕ್ಕೆ ಯೂಸ್ ಮಾಡ್ಕೊತೀವಿ. ಮತ್ತೆ ಹೇಳ್ತಾ ಇದ್ದೀನಿ, 40-50 GMS ಕೊಡಿ ಅಂತಂದರೆ ಕೊಡ್ತಾರೆ. ಅರೌಂಡ್ ನಿಮಗೆ ಇದೊಂದು 800ಇಂದ 1000 ರೂಪೀಸ್ ಬೀಳ್ಬೋದು ಅಷ್ಟೇ, ಮೀಡಿಯಮ್ ಸೈಜ್ದು. ಇದು ತುಂಬ ದಿನವೇ ಆಯಿತು, ನನಗೆ ಅದ್ರ ಪ್ರೈಸ್ ನೆನಪಿಲ್ಲ. ಸೊ ನೋಡಿಬಿಟ್ಟು ನೀವು ತೊಗೊಳ್ಳಿ ಯಾವುದು ಬೇಕು ಅದನ್ನು.
ಇನ್ನು ಇದು ಇವಾಗ ಬಿಗ್ ಮಷಿನ್ಗೆ ಹೇಳ್ತಾ ಇರೋದು. ಬಿಗ್ ಮಷಿನ್ಗೆ ನೀವು ನಾರ್ಮಲ್ ಇದಕ್ಕೆ ಇವಾಗ 450 550 ಈ ಮಷಿನ್ಗಳಿಗೆ ಯೂಸ್ ಮಾಡೋವಂತಹ ಕ್ಯಾನ್ವಾಸ್ನ ಯೂಸ್ ಮಾಡೋಂಗೆ ಇಲ್ಲ, ಬಳಸೋಂಗೂ ಇಲ್ಲ, ಮಷಿನ್ ಪ್ರಾಬ್ಲಮ್ ಆಗುತ್ತೆ. ಓಕೆನಾ, ಬಳಸೋಂಗಿಲ್ಲ. ಈ ಮಷಿನ್ಗೆ ಬಂದ್ಬಿಟ್ಟು ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು 150 ಮೀಟರ್ ಇರುವಂತಹ ಕ್ಯಾನ್ವಾಸು. ಎಷ್ಟು ವೆಯ್ಟ್ ಕಮ್ಮಿ ಇದೆ ಅಂತ, ಇಷ್ಟು ಇದೆ. ಇದು ಬಂದ್ಬಿಟ್ಟು ಇವಾಗ ಇದು ಇರೋದು ಎಷ್ಟು ಇದೆಯೋ ಗೊತ್ತಿಲ್ಲ, ಆಲ್ಮೋಸ್ಟ್ ಎಲ್ಲ ಕಮ್ಮಿ ಆಗೋಗಿದೆ. ಇದ್ರ ವೆಯ್ಟು ಇದೆ ಇವಾಗ ತುಂಬ ವೆಯ್ಟ್ ಬರುತ್ತೆ ಇದು. ಹಾಗೆ ದಪ್ಪನೂ ಸಹ ಅಷ್ಟೇ ಗಟ್ಟಿನೂ ಬರುತ್ತೆ. ಇದು ನೋಡಿ ಮೆತ್ತಗಿದೆ, ಇದು ಗಟ್ಟಿ ಬರುತ್ತೆ. ಓಕೆನಾ, ಇದು ಬಂದ್ಬಿಟ್ಟು 150 ಮೀಟರ್ ಇರುವಂಥದ್ದು. ಇದರಲ್ಲಿ ಆಲ್ರೆಡಿ 15 ಡೇಸ್, ಒಂದು 10 ಡೇಸ್ ಆಲ್ರೆಡಿ ಯೂಸ್ ಆಗಿದೆ. ಇದರಲ್ಲಿ 150 ಮೀಟರ್ ರೌಂಡಲ್ಲಿ 10 ಡೇಸ್ ಯೂಸ್ ಮಾಡಿದ್ದೀನಿ. ಯೂಸ್ ಮಾಡಿ ಇನ್ನಿಷ್ಟು ಇರೋದು ರೋಲು 150 ಮೀಟರ್ ಇದೆ ಇವಾಗ. ಇದು ರೆಡಿ ಯಾವಾಗಲೂ ಸಹ 1-2 ಇಟ್ಕೊಂಡೇ ಇರ್ತೀನಿ ನಾನು ಹೊಸದು. ಯಾಕಂದರೆ ಸಡನ್ನಾಗಿ ಖಾಲಿ ಆಗೋಯ್ತು ಅಂದರೆ ನಾನು ಹೋಗ್ಬಿಟ್ಟು ಎತ್ಕೊಂಬರೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ರೆಡಿನೇ ಇಟ್ಕೊಂಡಿರ್ತೀನಿ. ಓಕೆನಾ. ಸೊ ಇದು ಬಂದ್ಬಿಟ್ಟು ಯಾವುದೇ ರೀತಿಯಾಗಿ ಗಮ್ ಆಗಲಿ ಏನಿರಲ್ಲ, ವಾಷಬಲ್. ನೀವು ವಾಶ್ ಮಾಡಿದ್ರೂ ಕಿತ್ಕೊಂಬಂದುಬಿಡುತ್ತೆ. ನೀವು ವರ್ಕ್ ಹಾಕಿದ ತಕ್ಷಣ ಹಿಂಗೆ ಎಳೆದ್ರೆ ಸಾಕು, ಓಪನ್ ಆಗಿ ಹಾಗೆ ಬಂದುಬಿಡುತ್ತೆ. ವರ್ಕ್ ಮಾಡ್ತಾ ಇರೋರಿಗೆ ಗೊತ್ತಿರುತ್ತೆ. ನೀವು ಮಷಿನ್ ತೊಗೊಂಡೇ ಇರೋರು ಇದನ್ನೆಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡು ತೊಗೊಳ್ತೀನಿ ಅನ್ನೋರಿಗೆ ಇವಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಅಷ್ಟೇ. ಇದು ಇಲ್ಲಿದೆ, ಸ್ವಲ್ಪ ತಗೊಳ್ತೀನಿ ನಾನು. ಇಲ್ಲಿ ನೋಡ್ತಾ ಇದ್ದು ವರ್ಕ್ ಹಾಕಿರೋದು ಪೀಸ್ ನಾನು ಕಿತ್ತಿದ ತಕ್ಷಣವೇ ಹಂಗೆ ಬಂದಿದೆ. ಈ ಥರ ನೋಡಿ, ಡಾಟ್ ಸ್ಲೀವ್ಸ್ ಅದೇ ಥರ ಬುಟ್ಟ ಕಾಣಿಸುತ್ತೆ. ಇದು ನೀವು ಹೆಂಗೆ ಪೇಪರ್ ಥರ, ಇದು ಒಂಥರ ಟಿಶ್ಯೂ ಪೇಪರ್ ಥರ ಅಷ್ಟೇ. ಟಿಶ್ಯೂ ಪೇಪರ್ ಥರನೇ ಯೂಸ್ ಮಾಡ್ಬೋದು. ಇದು ಹಿಂಗೆ ಹರಿಯುತ್ತೆ, ನೋಡ್ತಾ ಇರ್ಬೋದು, ಎತ್ತಲಾಗಾದ್ರೂ ಹರಿಯುತ್ತೆ. ಇದನ್ನು ನೀವು ಬಿಗ್ ಮಷಿನ್ಗಳಿಗೆ ಅಂದರೆ ಮಲ್ಟಿ ನೀಡಲ್ ಮಷಿನ್ ಏನು ಯೂಸ್ ಮಾಡ್ತಾ ಇದ್ದೀರಲ್ಲ, ಸೊ ಅದಕ್ಕೆ ಯೂಸ್ ಮಾಡ್ಬೋದು. ಎಲ್ಲ ಥರ ಕ್ಲಾತ್ಗೂ ಸಹ ಸಿಂಗಲ್ ಪೇಪರ್ ಈ ಥರ ಸಿಂಗಲ್ಲಾಗಿಯೇ ಯೂಸ್ ಮಾಡಬೇಕು. ನೀವು ಕ್ಲಾತ್ ವೈಸ್ ನೀವು ಯಾವ ಥರ ಸ್ವಲ್ಪ ಸೆನ್ಸಿಟಿವ್ ಕ್ಲಾಸ್ ಇದೆ, ನೆಟ್ಟೆಡು ಆ ಥರ ಬಂದಾಗ ಡಬಲ್ಲು ಅಥವಾ ತ್ರಿಬಲ್ಲು ಆ ಥರ ಕೊಟ್ಕೊಳ್ಳಿ. ಏನು ನೆಟ್ ಅಂದರೆ ಇದು ಹರಿದೋಗೋದು ಆ ಥರ ಏನೂ ಆಗೋದಿಲ್ಲ. ನೀವು ಆಮೇಲೆ ಬೇಕಿದ್ರೆ ಇದನ್ನು 2-3 ಪದರು ಹಾಕಿದ್ರೂ ಸಹ ನೀವು ಆರಾಮಾಗಿ ರಿಮೂವ್ ಮಾಡ್ಕೊಳ್ಬೋದು. ಬಟ್ ವರ್ಕ್ ಹಾಕಬೇಕಾದ್ರೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಈ 550 450 ಹಾಕುವಂತಹ ಕ್ಯಾನ್ವಾಸ್ನ ಬಿಗ್ ಮಷಿನ್ಗಳಿಗೆ ಯಾರೂ ಸಹ ಯೂಸ್ ಮಾಡಬೇಡಿ. ಹಾಗೆ ಮತ್ತು ಇವಾಗ ನ್ಯೂಸ್ ಪೇಪರನ್ನ ಹಾಕ್ತಾ ಇದ್ದಾರೆ, ಮತ್ತು ಕಾಕಿ ಪೇಪರ್ ಬರುತ್ತಲ್ವ, ಏನಂತಾರೆ ಊಟದ ಟೇಬಲ್ ಮೇಲೆ ಹಾಸ್ತಾರಲ್ಲ ಆ ಥರ ಪೇಪರ್ನ ಯೂಸ್ ಮಾಡ್ತಾ ಇದ್ದಾರೆ ತುಂಬ ಕಡೆ. ನಾನು ಹೋದಾಗೂ ಎಷ್ಟೋ ಸರಿ ನೋಡಿದ್ದೀನಿ. ಮಿಷಿನ್ ತಗೊಂಡಿರಲಿಲ್ಲ ಇನ್ನೂ, ಅವಾಗೇ ಸ್ವಲ್ಪ ಕೆಲವೊಂದಷ್ಟು ವರ್ಕ್ಗಳು ಬಂದಾಗ ಏನಾದರೂ ಬೇಕಿತ್ತು ಅಂತಂದರೆ ನಮಗೆ ನಿಯರ್ ಬೈ ಇರೋ ಬುಟಿಕ್ಗಳಲ್ಲಿ ಥ್ರೆಡ್ಗೋಸ್ಕರ ಅಂತಲೂ ಸಹ ನಾನು ಹೋಗಿದ್ದೀನಿ. ಥ್ರೆಡ್ ನಿಮ್ಮ ಹತ್ರ ಸಿಗುತ್ತಾ ಅಂತ ಹೇಳಿಬಿಟ್ಟು ಅವರು ಆದ್ರೂ ಸಹ ಅಷ್ಟೇ ನ್ಯೂಸ್ ಪೇಪರ್ನ ಯೂಸ್ ಮಾಡೋದು ನೋಡಿದ್ದೀನಿ. ಹಾಗೆ ಕಾಕಿ ಪೇಪರ್ ಅದು ಹೇಳಿದ್ನಲ್ಲ ನಾನು, ಊಟದ ಟೇಬಲ್ ಮೇಲೆ ಹಾಕ್ತಾರಲ್ಲ ಆ ಥರ ಪೇಪರ್ನ ಯೂಸ್ ಮಾಡೋದನ್ನು ನೋಡಿದ್ದೀನಿ. ಈ ಥರ ಪೇಪರ್ಗಳನ್ನ ಯಾರೂ ಸಹ ಯೂಸ್ ಮಾಡಬೇಡಿ. ನೀವು ಇಷ್ಟು ದಿನ ಯೂಸ್ ಮಾಡ್ತಕ್ಕಂತಹ ಕ್ಯಾನ್ವಾಸು ಏನಿದೆ ಇದು ಪೇಪರ್ ಕ್ಯಾನ್ವಾಸು. ಸೊ ಈ ಥರ ಕ್ಯಾನ್ವಾಸ್ನ ಯೂಸ್ ಮಾಡ್ಕೊಳ್ಳಿ ವಿತೌಟ್ ಗಮ್. ಇದು ಪೇಪರ್ ಕ್ಯಾನ್ವಾಸು ಹೆಂಗೆ ಬೇಕಾದ್ರೆ ಪೇಪರ್ ಥರ ಯೂಸ್ ಮಾಡ್ಬೋದು. ಇದು ಪೆನ್ನಲ್ಲಿ ಬರೀಲಿಕ್ಕೂ ಸಹ ಆಗಲ್ಲ, ಕಿತ್ಕೊಂಡ್ಬರುತ್ತೆ, ಅಷ್ಟು ತೆಳ್ಳಗಿದೆ ಕ್ಯಾನ್ವಾಸು. ಬಟ್ ಥಿಕ್ನೆಸ್ಸು ಪರವಾಗಿಲ್ಲ, ಚೆನ್ನಾಗಿದೆ. ಗಮ್ ಇಲ್ಲ ಅನ್ನೋದೊಂದು ಬಿಟ್ಟರೆ ತುಂಬಾ ಚೆನ್ನಾಗಿದೆ ಇದು. ಸೊ ಕ್ಯಾನ್ವಾಸ್ಗಳನ್ನ ಈ ಥರ ಯೂಸ್ ಮಾಡ್ಕೊಳ್ಳಿ. ಈ ಥರ ನ್ಯೂಸ್ ಪೇಪರ್ ಹಾಕೋದಾಗಲಿ ಅವ್ರು ನೋಡ್ಕೊಂಡು ಹಾಕಿದೆ ಇವ್ರು ನೋಡ್ಕೊಂಡು ಹಾಕ್ತೆ ಆ ಥರ ಏನೂ ಹಾಕೋಕ್ಕೆ ಹೋಗಬೇಡಿ. ಮಷಿನ್ ಪ್ರಾಬ್ಲಮ್ ಆಗ್ತವೆ, ಡಸ್ಟ್ ಎಷ್ಟು. ಬರೀ ಪೇಪರ್ ಕ್ಯಾನ್ವಾಸಿಗೆ ನೀವು ಬರೀ 2 ಡೇಸ್ ಕಂಟಿನ್ಯೂಸಾಗಿ ಯೂಸ್ ಮಾಡಿಬಿಟ್ಟು ನೀವು ಕೆಳಗಡೆ ಬಾಬಿನ್ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡಿ ಎಷ್ಟು ಡಸ್ಟ್ ಕುಂತಿರುತ್ತೆ. ನಿಜವಾಗ್ಲೂ ಈ ಥರ ಈ ಬಿಗ್ ಮಷಿನ್ ಮಲ್ಟಿ ನೀಡಲ್ ಏನಿದೆ ಆದಷ್ಟು ಡಸ್ಟ್ನ ಅವಾಯ್ಡ್ ಮಾಡಿ. ಓಕೆನಾ, ಯಾಕಂದರೆ ಇಲ್ಲಿ ಎಲ್ಲೂ ಸಹ ಸೆನ್ಸರೇ ಮೇಲ್ಗಡೆನೇ ವರ್ಕ್ ಆಗೋದು. ಸೊ ಅಲ್ಲಿ ಧೂಳು ಜಾಸ್ತಿ ಕುತ್ಕೊಂಡಾಗ ಏನಾಗುತ್ತೆ ಅಂದರೆ ದಾರ ಕಟ್ಟಾಗೋದು, ದಾರ ಹೇಳ್ಕೊಳ್ಳೋದು, ಈ ಥರ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರೂ ಸಹ ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಜನ ನಾನು ನ್ಯೂಸ್ ಪೇಪರ್ ಯೂಸ್ ಮಾಡಬೇಕು ಅಂತ ಇದ್ದೀನಿ, ಕಾಸ್ಟ್ ಕಮ್ಮಿ ಆಗುತ್ತೆ, ಈ ಥರ ಕಾಕಿ ಪೇಪರು ಆ ಥರ ಇವು ಯಾರು ಕೂಡ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಪರವಾಗಿಲ್ಲ. ಓಕೆನಾ, ಈ ಥರ ಪೇಪರ್ ಕ್ಯಾನ್ವಾಸ್ಗಳನ್ನೇ ಯೂಸ್ ಮಾಡಿ. ಡಸ್ಟ್ ಕಮ್ಮಿ ಆದಷ್ಟು ಮಷಿನ್ಗಳು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಸೊ ಇಷ್ಟು ಇವತ್ತಿನ ಇನ್ಫಾರ್ಮೇಷನ್ನು. ಎಲ್ರಿಗೂ ಒಂದು ಚಿಕ್ಕ ಇನ್ಫಾರ್ಮೇಷನ್ ಸಿಕ್ಕಂಗಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಮಷಿನ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ. ಹಾಗೆ ಮಷಿನ್ ಪ್ರೈಸ್ ಕೇಳ್ತಾ ಇದ್ದೀರಾ, ಮಷಿನ್ ಪ್ರೈಸ್ ಬಂದುಬಿಟ್ಟು 4,25,000 ಆಗುತ್ತೆ ನಿಮಗೆ. ಒಂದು ಸಿಂಗಲ್ ಪರ್ ಮಷಿನ್ಗೆ 4,25,000 ಆಗುತ್ತೆ. ಆ ಮಂತಲ್ಲಿ ಏನು ಆಫರ್ ಇರುತ್ತೆ ನಿಮಗೆ ಅದೆಲ್ಲನೂ ಸಹ ಕೊಡ್ತಾ ಹೋಗ್ತಾರೆ. ನನಗೆ ಇದು ಹಳೆ ಮಷಿನಿಗೆ ಬಂದಿತ್ತು, ಅದು ಒಡೆದೋಗ್ಬಿಡ್ತು, ಏನೋ ಆಗ್ಬಿಟ್ಟು. ಬಟ್ ಇದು ಹೊಸ ಮಷಿನ್ಗೆ ಬಂದಿರೋ ಅಂಥದ್ದು ಮಷಿನ್ದು ತುಂಬ ದಿನದಿಂದ ರನ್ನಿಂಗಲ್ಲಿದೆ. ಬಟ್ ಅದೇನೋ ವೈರ್ ಕನೆಕ್ಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಮಳೆಯಿಂದ ತೆಗೆದ್ರು. ಬಟ್ ನನಗೆ ಹಾಕಕ್ಕೆ ಬರ್ತಾ ಇಲ್ಲ ಅಂತ ಇಲ್ಲೇ ಇಟ್ಟಿದ್ದೀನಿ ಅಷ್ಟೇ. ಸೊ ಇವಾಗ ಟೈಮ್ ಬಂದ್ಬಿಟ್ಟು 12
ಟೈಮ್ ಬಂದ್ಬಿಟ್ಟು ಆಲ್ರೆಡಿ 12:45 ಆಗಿದೆ. ನನಗೆ ಈಚ್ ಬಿದ್ದುಬಿಟ್ಟಿದ್ದಾರೆ, ಎಲ್ಲ ಸ್ಕ್ರಾಚ್ ಆಗಿಬಿಡ್ತಾ ಗ್ಲಾಸು ಅಂತ ನೋಡ್ತಾ ಇದ್ದೀನಿ. ಸೊ ಇವತ್ತು ಟೈಮ್ ಬಂದ್ಬಿಟ್ಟು 12:45 ಆಗ್ತಾ ಬಂದಿದೆ. ಹೆಂಗೆ ಓಡ್ತಿದೆ ಅಂದರೆ ಟೈಮು ನಿಜವಾಗ್ಲೂ ಯಾವ ಕೆಲಸ ಮಾಡೋದು ಯಾವುದು ಬಿಡೋದು ಅಂತಲೇ ಗೊತ್ತಾಗ್ತಿಲ್ಲ. ಹಿಂಗೆ ಚಿಟಿಕೆ ಅನ್ನೋಷ್ಟರೊಳಗಡೆ ನಾನು ಚಿನಿಮನ್ ಬಿಟ್ಟು ಬಂದು ಆ ಕಡೆ ಈ ಕಡೆ ನೋಡೋಷ್ಟರೊಳಗಡೆ ಒಂದು 2 ಕಸ್ಟಮರ್ ಅಟೆಂಡ್ ಮಾಡೋಷ್ಟರೊಳಗಡೆ ಟೈಮ್ ಆಲ್ರೆಡಿ 12:30 1 ಗಂಟೆ ಆಗಿ ಹೋಗ್ಬಿಟ್ಟಿರುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋ, ಹೊಸ ಡಿಸೈನು, ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಕೂಡ ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಪ್ಲೀಸ್ ನನಗೆ ಇಷ್ಟ ಆಗಿಲ್ಲ ಅಂತ ಡಿಸ್ಲೈಕೆ ಮಾಡಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಮಷಿನ್ಗಳ ಬಗ್ಗೆ, ನಿಮ್ಗೆ ಏನು ಡೌಟ್ಸ್ ಇದೆ, ವರ್ಕು, ಮಷಿನ್ನು, ಕ್ಯಾನ್ವಸ್ಸು, ಏನೇ ಡೌಟ್ಸ್ ಇದ್ರೂ ಸಹ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲೇ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಅವತ್ತಿಂದ ಏನು ಕಮೆಂಟ್ಸ್ ಬಂದಿದೆ ಕ್ವಶನ್ಸ್ ಅದೇ ವಿಡಿಯೋದಲ್ಲಿ ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ಮೇಲಿಂದ ಅಟ್ಲೀಸ್ಟ್ ಡೈಲಿ 2 ಡೇಸ್ ಒಂದು ವಿಡಿಯೋ ಹಾಕ್ಲಿಕ್ಕಾದ್ರೂ ಟ್ರೈ ಮಾಡ್ತೀನಿ. ಸೊ ಸಪೋರ್ಟ್ ಮಾಡಿದ್ದೀರಾ, ಹಾಗೆ ಇದೇ ಥರನೇ ಇನ್ನು ಮುಂದಿನ ದಿನಗಳನ್ನು ಸಹ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.